ಇವಾಗ ಎಕ್ಸ್ಪೋನೆಂಟ್ಗಳ ಬಗ್ಗೆ ಹೇಳ್ತೀನಿ. ಇದು 6ನೇ ವಿಡಿಯೋ. ಎಕ್ಸ್ಪೋನೆಂಟ್ಗಳನ್ನ ಡಿವೈಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಎಕ್ಸ್ಪೋನೆಂಟ್ ಡಿವೈಡ್ ಮಾಡಬೇಕು ಅಂದರೆ ಒಂದು ಬೇಸ್ ಸೇಮ್ ಇರಬೇಕು, ಇಲ್ಲಾಂದರೆ ಅದರದ್ದು ಪವರ್ಗಳು ಸೇಮ್ ಇರಬೇಕು. ಈ ಥರ ಇದು ಮತ್ತು ಇದ್ರದ್ದು ಇಲ್ಲಿ ಪವರ್ 2 ಆಯ್ತಾ, ಇಲ್ಲೂ ಪವರ್ 3 ಆಯ್ತು ಎರಡಕ್ಕೂ, ಇಲ್ಲಿ ಬೇಸ್ 2ಕ್ಕೂ 2 ಆಯ್ತಾ. ಲಾಸ್ಟ್ ವಿಡಿಯೋದಲ್ಲಿ ಬೇಸ್ ಒಂದೇ ಇದ್ದಾಗ ಹೆಂಗೆ ಡಿವೈಡ್ ಮಾಡೋದು ಅಂತ ಹೇಳಿದೆ. ಇವಾಗ ಪವರ್ಗಳು ಒಂದೇ ಇದ್ದಾಗ ಹೆಂಗೆ ಡಿವೈಡ್ ಮಾಡೋದು ಅಂತ ಹೇಳ್ತೀನಿ. ಯಾವ ಥರ ಡಿವೈಡ್ ಮಾಡ್ಬೋದು ಅಂದರೆ, ಈ ಪ್ರಾಬ್ಲಮ್ ತಗೋಬೇಕು. 5² / 7². ಅದೇನು 5² / 7² ಅಂದರೆ ಮೇಲ್ಗಡೆನೂ ಪವರ್ 2, ಕೆಳಗಡೆನೂ ಪವರ್ 2. ಪವರ್ 2ನ ಕಾಮನ್ ಆಗಿ ತಗೊಂಡು ಒಳಗಡೆ 5/7² ಅಂತ ಬರಿಬೇಕು. ಅದೇ ಥರ 3³ / 11³ ಅನ್ನೋದು ಅದೇ ಥರ. ಇಲ್ಲೂ ಪವರ್ 3, ಇಲ್ಲೂ ಪವರ್ 3 ಒಂದು ಸತಿ ಬರ್ಕೋಬೇಕು. ಹಂಗಾಗಿ 3ನ ಕಾಮನ್ ಪವರ್ ಆಗಿ ತಗೊಂಡು ಒಳಗಡೆ ಈ ನಂಬರ್ ಬರಿಬೇಕು, 3/11. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, 2⁻7/7⁻7 ಅಂತ. ಇಲ್ಲೂ ಪವರ್ 7, ಇಲ್ಲೂ ಪವರ್ 7. ಆ ಪವರ್ 7ನ ಕಾಮನ್ ಆಗಿ ತಗೊಂಡು ಒಳಗಡೆ ಇದೆರಡು ಬರಿಬೇಕು, 2/7 ಅನ್ನೋದು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟರೆ ಯಾವುದು, 9³ / 3³ ಅಂತ. ಇಲ್ಲೂ ಪವರ್ 3, ಇಲ್ಲೂ ಪವರ್ 3. 3ನ ಕಾಮನ್ ಪವರ್ ಆಗಿ ತಗೋಬೇಕು, ಒಳಗಡೆ 9/3 ಅಂತ ಬರಿಬೇಕು. 3 ಒಂದ್ಲಿ 3 ಮೂರ್ಲಿ ಬರೆದಾಗ 3³ ಇದ್ರದ್ದು ಟೋಟಲ್ ಉತ್ತರ ಆಯಿತು. ಇದಿಷ್ಟು ಈ ಥರದ್ದಾಯಿತು. ನೆಕ್ಸ್ಟ್ ಇವಾಗ ಯಾವ ಥರ ಅಂದರೆ, ಪವರ್ ಒಂದೇ ಇಲ್ಲದೆ ಹೋದಾಗ ಒಂದೇ ಮಾಡ್ಕೊಳ್ಳೋದು ಯಾವ ಥರ. ಲಾಸ್ಟ್ ಇನ್ನೊಂದಿದು 11⁻5 / 5⁻5. ಇಲ್ಲೂ ಅಷ್ಟೇ, 5 ಇಲ್ಲೂ ಪವರ್ 5, ಇಲ್ಲೂ ಪವರ್ 5. ಪವರ್ 5ನ ಕಾಮನ್ ತಗೋಬಿಟ್ಟು ಒಳಗಡೆ 11/5 ಅಂತ ಬರಿಬೇಕು. ಅದೇ ಥರ ಇವಾಗ ಬೇರೆ ಬೇರೆ ಪವರ್ ಕೊಟ್ಟಿದ್ರೆ ಪವರ್ನ ಸೇಮ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. 4² / 2⁴ ಅಂತ ಕೊಟ್ಟವ್ರೆ. ಇಲ್ಲಿ ಪವರು ಒಂದೇ ಇಲ್ಲ, ಬೇಸು ಒಂದೇ ಇಲ್ಲ, ಅದ್ರ ಒಂದೇ ಮಾಡ್ಕೋಬೇಕು ಪವರ್ನ. ಯಾವ ಥರ, 4² ಅನ್ನೋದನ್ನ ಇಲ್ಲಿ ಥರ ಬರಿಬೋದು. 4ನ 2 × 2 ಅಂತ, ಅದನ್ನ 2² ಅಂತನಾದರೂ ಬರಿಬೋದು. ಅಲ್ಲಿಗಿದು 2² ² / 2⁴ ಆಯಿತು. ಅಲ್ಲಿಗೆ ಟೋಟಲ್ ಆಗಿ 2 2 4, 2⁴ / 2⁴. ಇದು ಒಂದ್ಲಿ ಒಂದು ಕೊನೆಗೆ ಮಿಕ್ತು ಲಾಸ್ಟಲ್ಲಿ. ಅದೇ ಥರ ನೆಕ್ಸ್ಟ್ ಇನ್ನೊಂದೇನು, ಇದನ್ನು ಕೊಟ್ಟಿರ್ತಾರೆ, ಏನು 9² / 2⁴ ಅಂತ. ಇಲ್ಲೂ ಪವರ್ 2 ಆಯಿತಾ, ಇಲ್ಲಿ 4 ಆಯಿತಾ. 9ನೇನಂತ ಬರಿಬೋದು, 3 × 3, 3 ಮೂರ್ಲಿ ಅಂತ ಬರಿಬೋದು. ಅದು 3² ಆಯಿತು. ಅಲ್ಲಿಗಿದೇನಾಯಿತು, 3² ² / 2⁴ ಅಂತ ಬರಿಬೋದು. ಇಲ್ಲಿ 2 2 4, ಅಲ್ಲಿಗಿದ್ದು 3⁴ / 2⁴ ಅಂತ ಬರಿಬೋದು. ಇಲ್ಲೂ ಪವರ್ 4, ಇಲ್ಲೂ ಪವರ್ 4 ಇದ್ದಾಗ 3/2 ಅಂತ ಬರಿಬೋದು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೇಳಿರ್ತಾರೆ, ಯಾವುದು ಅಂದರೆ 11⁻5 / 2⁻5 × 3⁻5. ಇಲ್ಲೇನು 2 ನಂಬರ್ ಐತೆ ಡಿನಾಮಿನೇಟ್ರಲ್ಲಿ, ಮೇಲ್ಗಡೆ ಒಂದೈತೆ ಅಂದಾಗ ಎಲ್ಲದರಲ್ಲೂ ಪವರ್ 5 ಐತೆ. ಹಂಗಾಗಿ ಎಲ್ಲದ್ರದ್ದು ಪವರ್ 5 ಅಂತ ಕಾಮನ್ ಆಗಿ ತಗೊಂಡು ಒಳಗಡೆ 11 / 2 × 3, 2 3 6, 11/6 ಅಂತ ಬರಿಬೇಕು. ಇದೇ ಥರ ನೆಗೆಟಿವ್ ಇನ್ನೊಂದು ಇದೇ ಥರ ಪ್ರಾಬ್ಲಮ್ಮು, 2³ × 5³ / 7³. ಇಲ್ಲೂ ಅಷ್ಟೇ, ಇಲ್ಲೂ 3ರಲ್ಲಿ ಕ್ಯೂಬ್ ಆಯಿತಾ, ಕ್ಯೂಬ್ನ ಕಾಮನ್ ಆಗಿ ತಗೊಂಡು ಒಳಗಡೆ ಇದು 2 × 5/7 ಅಂತ ಬರಿಬೇಕು. ಅದೇ ಥರ ನೆಕ್ಸ್ಟ್ ಇದರಲ್ಲಿ ಏನಾಯಿತು, 2 5 10, 10/5 3. ಬಾಯ್.